ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮನೆಯನ್ನ ಬಿಟ್ಟಿದ್ದಾರೆ ದಂಪತಿ. ಗ್ರಾಮ ಶಕ್ತಿ ಫೈನಾನ್ಸ್ ನಿಂದ ದಂಪತಿಗೆ ಈ ತನಕ ಕಾಟ ತಪ್ಪಿಲ್ಲ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮನೆಯನ್ನೇ ಬಿಟ್ಟುಬಿಟ್ಟಿದ್ದಾರೆ ಈ ದಂಪತಿಗಳು. ಗ್ರಾಮ ಶಕ್ತಿ ಫೈನಾನ್ಸ್ ನಿಂದ ದಂಪತಿಗೆ ಈ ತನಕ ಕಾಟ ತಪ್ತಾ ಇಲ್ಲ. 4 ಲಕ್ಷ ರೂಪಾಯಿ ಲೋನ್ನ ಮಾಡ್ಕೊಂಡಿದ್ರು, ಕಟ್ಟಿದ್ದಾರೆ ಅದನ್ನ. ಅದರಲ್ಲಿ ಬರೋಬ್ಬರಿ 3,70,000ನ ಕಟ್ಬಿಟ್ಟಿದ್ದಾರೆ ಲೋನ್. 3,70,000 ಲೋನ್ಗೆ 4,50,000 ರೂಪಾಯಿನ ಕಟ್ಟಿದ್ದಾರೆ ದಂಪತಿಗಳು. ಇನ್ನು 2 ಲಕ್ಷ ಕಟ್ಟಬೇಕು ಅಂತ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಾರಂತೆ. ಇದು ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಆಲದಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ದಂಪತಿಗಳು ಕೂಡ ಅಲ್ಲಿಯವರು. ಶಕ್ತಿ ಫೈನಾನ್ಸ್ ಇಂದ ನಮ್ಮ ಯಜಮಾನರು ಮತ್ತು ನಮ್ಮ ಮಾವ ಅವರು ಹೆಸರು ಮೇಲೆ ಲೋನ್ ತಗೊಂಡಿರೋದು ಸರ್, ಹೌಸಿಂಗ್ ಲೋನು. ಹೌಸಿಂಗ್ ಲೋನ್ ತಗೊಂಡು ಅವರು 3,70,000 ಕೈಗೆ ದುಡ್ಡು ಕೊಟ್ಟಿದ್ದಾರೆ ಸರ್. 30,000 ಅವರೇ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಇವತ್ತಿನವರೆಗೂ ಅವ್ರು ಹೇಳಿಲ್ಲ ನಮಗೆ. ಹೋಗಿ ಕೇಳಕ್ಕೆ ಹೋದರೆ ಇಲ್ಲದೇ ಮಾತಾಡ್ತಾರೆ. ಮನೆ ಹತ್ರ ಬಂದುಬಿಟ್ಟು ಗಂಟೆಗಟ್ಟಲೆ ಕೂತ್ಕೋತಾರೆ. ಬೆಳಗ್ಗೆ 7:30ಗೆ ಎದ್ದ ತಕ್ಷಣ ಅವ್ರ ಮುಖನೇ ನೋಡ್ಬೇಕು ನಾವು. ಬೆಳಗ್ಗೆ 7:30ಗೆ ಬಂದವರು 9 ಗಂಟೆ 10 ಗಂಟೆ ಹಾಗೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಬರ್ತಾರೆ. ಮತ್ತೆ ಸಾಯಂಕಾಲ ಬಂದು ಕೇಳ್ತಾರೆ, ಅಮ್ಮ ನಿಮ್ಮ ಯಜಮಾನ್ರು ಎಲ್ಲಿಗೆ ಹೋಗಿದ್ದಾರೆ ಅಂದರೆ, ಸರ್ ಹುಷಾರಿಲ್ಲ ಸರ್, ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ ನಾವು ಮಾತಾಡಿದ್ರು ಕೂಡ ಮತ್ತೆ ಅವ್ರು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ, ಕೊಡ್ರಿ ನೀವು ಅವ್ರು ಇಸ್ಕೊಂಡಿದ್ದಾರೆ ಅಂತಂದಮೇಲೆ ಮನೆ ಯಜಮಾನ್ರ ಅಂದಮೇಲೆ ನಿಮಗೆ ಜವಾಬ್ದಾರಿ ಇರಲ್ವಾ, ನೀವು ಲೋನ್ ಕಟ್ರಿ ಅಂತಾರೆ. 1 ರೂಪಾಯಿ 2 ರೂಪಾಯಿ ಆದರೆ ನಾನು ಸೇರಿಸಿ ಕಟ್ಬೋದು ಸರ್. 12,600 ರೂಪಾಯಿ ಕಂತು ಸರ್. ಅದು ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕಟ್ಟಲಿ ಸರ್ ನಾನು? ಅವರು ನಮ್ಮ ಮಾವರಿಗೆ 15 ದಿವಸ ಹುಷಾರಿಲ್ಲ ಅಂತೇಳಿ ಹೋದ ತಿಂಗಳು ಪೆಂಡಿಂಗ್ ಆಗಿತ್ತು ಕಂತು. ಪೆಂಡಿಂಗ್ ಆಗಿದ್ದನ್ನು ಮತ್ತೆ ನಾವು ಕಟ್ಟಿದರೂ ಕೂಡ ಮತ್ತೆ ಇವಾಗ 3 ತಿಂಗಳಾಗುತ್ತೆ, ನಿಮ್ಮದು ನೋಟಿಸ್ ಇಶ್ಯೂ ಆಗುತ್ತೆ, ನೀವು ಕಟ್ಟಲಿಲ್ಲ ಅಂತಂದರೆ ನೀವು ಕಟ್ಟಲೇಬೇಕು, ಇಲ್ಲಾಂದರೆ ಮನೆ ನೀವು ಮಾರ್ಗೇಜ್ ಮಾಡಿರೋದು ಬೀಗ. ಮೈಕ್ರೋ ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್ ನಾನು, ನಮ್ಮ ಅಪ್ಪಾಜಿ. ಇವಾಗ ನಾನು 4.25 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಟಾರ್ಚರ್ ಕೊಡೋದು, ನಾನು ಕಟ್ಟಲ್ಲ ಅಂತ ಹೇಳಿದ್ರು ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್. ಈಗ 8 ದಿನ ಆಯಿತು ನಾನು ಮನೆ ಬಿಟ್ಟು. ಇವಾಗ ಮತ್ತೆ ಸಂಜೆ ಬೆಳಿಗ್ಗೆ ಬಂದು ಟಾರ್ಚರ್ ಕೊಡ್ತಿದ್ದಾರೆ. ನಾನು ಕಟ್ಟೋಕ್ಕಾಗಲ್ಲಪ್ಪ, ನಾನು ತೊಗೊಂಡಿರೋದೇ 3,70,000, 4.25 ಲಕ್ಷ ಕಟ್ಟಿದ್ದೀನಿ ನಾನು. ನನಗೆ ಹೇಳಿರೋದು 1.25 ರೂಪಾಯಿ ಬಡ್ಡಿ ಅಂತ ಹೇಳಿದ್ದು. ನೀವು 22% ಅಂತ ನನಗೆ ಗೊತ್ತಿಲ್ಲ. ನಾನು ಕಟ್ಟೋದೇ ಹೀಗೆ, ನಾನು ಕಟ್ಟೋದೇ ಅಷ್ಟು. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹಾರುದ್ರ, ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಈ ದಂಪತಿ ಮನೆಯನ್ನೇ ಬಿಟ್ಟಿದ್ದಾರೆ, ಆದರೂ ಕೂಡ ಕಿರುಕುಳ ನಿಂತಿಲ್ಲ. ಮತ್ತೊಂದು ಕಡೆ ಸರ್ಕಾರ ಕೂಡ ಖಡಕ್ ಆದಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು ಮಹಾರುದ್ರ. ಹೌದು ಮಧುಸೂದನ್, ಏನಂದ್ರೆ ಮೈಕ್ರೋ ಕಂಪನಿಗಳ ಒಂದು ಕಾಟಕ್ಕೆ ಏನಂದ್ರೆ ದಂಪತಿಗಳು 1 ವಾರದಿಂದ ಮನೆ ಬಿಟ್ಟು ತಮಗೆ ನ್ಯಾಯ ಕೊಡಿ ಅಂತ ಹೇಳಿ ಒಂದು SP ಕಚೇರಿಗೆ ಬಂದಿರುವಂತದ್ದು. ಈಗಾಗಲೇ ಏನಂದ್ರೆ ಇವರು ಏನಂದ್ರೆ ಒಂದು ಸಾಲವನ್ನ ಮಾಡಿದ್ರು, 3,70,000 ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ಆ ಸಾಲದ ಕಂತನ್ನು ಕೂಡ ಅವರು ಈಗಾಗಲೇ 34 ತಿಂಗಳ ಕಂತನ್ನು ಕೂಡ ಕಟ್ಟಿದ್ದಾರೆ. ಅದರಲ್ಲಿ ಸಾಲವನ್ನ ತೀರಿಸಿದ್ರು ಕೂಡ ಇನ್ನೂ ಕೂಡ ಏನಂದ್ರೆ 2 ಲಕ್ಷ ರೂಪಾಯಿ ಸಾಲವನ್ನ ಕೊಡಬೇಕು ಅಂತೇಳಿ ಪ್ರತಿದಿನ ಬೆಳಿಗ್ಗೆ 6ರಿಂದ 7 ಗಂಟೆಗೆ ಬರ್ತಾರೆ, 11 ಗಂಟೆಗೆ ಹೋಗ್ತಾರೆ, ಮತ್ತೆ ಸಾಯಂಕಾಲ ಮತ್ತೆ 6 ಗಂಟೆಗೆ ಬರ್ತಾರೆ, 10 ಗಂಟೆವರೆಗೂ ಇರ್ತಾರೆ. ಈ ಒಂದು ಕಿರುಕುಳದಿಂದ ಈ ದಂಪತಿಗಳು ಬೇಸತ್ತು ಏನಂದ್ರೆ ಕಡೂರು ಮತ್ತೆ ಬೀರೂರು ಪೊಲೀಸರಿಗೂ ಕೂಡ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂಡಿದ್ರು. ಅಲ್ಲಿ ಯಾವಾಗ ಅವರಿಗೆ ನ್ಯಾಯವನ್ನು ಸಿಕ್ಕಿಲ್ಲ, ಈಗ ಏನಂದ್ರೆ SP ಕಚೇರಿಗೆ ಬಂದು ಇಲ್ಲಿ ನ್ಯಾಯ ಕೊಡುವಂತೆ ಒಂದು SP ಯಲ್ಲಿ ಮನವಿಯನ್ನು ಕೂಡ ನಿನ್ನೆ ಮಾಡಿರುವಂತದ್ದು. ಈಗಾಗಲೇ ಏನಂದ್ರೆ ಅವರ ಖಾತಾದಿಂದ ಬೇಸತ್ತು 1 ವಾರದ ಹಿಂದೆ ಒಂದು ಮನೆಯನ್ನ ಬಿಟ್ಟಿರುವಂತದ್ದು. ಈಗ ಸರ್ಕಾರ ಒಂದು ಕಠಿಣ ಕಾನೂನು ಕ್ರಮವನ್ನ ಕೈಗೊಂಡ್ರು ಕೂಡ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಒಂದು ತಪ್ತಾ ಇಲ್ಲ ಅಂತಲೇ ಹೇಳ್ಬೋದು ಮಧುಸೂದನ್. ಧನ್ಯವಾದ ಮಹಾರುದ್ರ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.